ಲೋಕಸಭಾ ಚುನಾವಣೆಯಲ್ಲಿ ಇವರು ತಮ್ಮ ಸೋತ ಮೇಲೆ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕಿ ಅದರ ದಾಖಲೆಗಳ ಬಗ್ಗೆ ಅದರ ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತನಾಡಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಸುಮಾರು ಮಾತುಗಳು ನಡೆದಿದೆ. ಒಂದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಒಂದು ಪ್ರಶ್ನೆ ಏನು ಕೇಳಿದ್ದಾರೆ, ನಾನು ಉತ್ತರ ಏನು ಕೊಡಬೇಕು, ಆ ದೊಡ್ಡತನನ ಅವರು ಕಲಿಬೇಕಾಯಿತು. ಅದನ್ನು ಬಿಟ್ಟು ಸಣ್ಣ ಕೀಳು ಮಟ್ಟದಲ್ಲಿ ಇವರೇ ಕೇಸ್ಗಳು ಹಾಕ್ಸಿ, ಇವರೇ FIR ಹಾಕ್ಸಿ, ಇವ್ರು FIR ಎತ್ಕೊಂಬಂದು ಇವತ್ತು ಮಾತಾಡ್ತಾರೆ ಅಂದರೆ ಇಂಥವ್ರ ಕೈಗೆ ರಾಜ್ಯ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಬೇಕು. ಒಬ್ಬ ಶಾಸಕನಾಗಿ ನನಗೆ ಉತ್ತರ ಕೊಡಿ. ಡೆವಲಪ್ಮೆಂಟ್ ಇದು ಮುನಿರತ್ನ ಈ ಪ್ರಶ್ನೆ ಕೇಳಿದರೆ ನನಗೆ ಉತ್ತರ ಕೊಡ್ತಾಯಿದ್ದೀನಿ. ಉತ್ತರ ಕೊಡೋಕ್ಕಾಗದೆ ಅದಕ್ಕೆ ಸುತ್ತಿ ಬಳಸಿ ಸಭೆಯನ್ನೆಲ್ಲ ಹಾಳು ಮಾಡಿ ಉತ್ತರ ಕೊಡೋಕ್ಕಾಗದೆ ಸುಮ್ಮನೆ ಕುಂತಿದ್ದಾರೆ. ಇದನ್ನೆಲ್ಲ ಮಾಧ್ಯಮದಲ್ಲಿ ತಾವು ಗಮನಿಸಿದ್ದೀರಿ. ಒಂದು ನ್ಯಾಯಯುತವಾಗಿ ಉತ್ತರ ಕೊಟ್ಟು ಬೆಂಗಳೂರಿಗೆ ಒಳ್ಳೇದು ಬಯಸೋಂಗಾಗಿರಬೇಕು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಇವತ್ತು ಈ ರೀತಿ ಒಂದು ಗಲಭೆ ಎಬ್ಬರಿಸಿ ಸಭೆಯನ್ನು ಹಾಳು ಮಾಡಿದ್ದೀನಿ. ಅಲ್ಲ ಸರ್, ಬೆಂಗಳೂರು ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮಾತಾಡಿಲ್ಲ, ಈಗ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಒಂದಷ್ಟು ಮಾತುಗಳು ಕೇಳಿ. ನಾನು ಮೊನ್ನೆ ಮಾತನಾಡಿದಂಥದಕ್ಕೆ ಇವತ್ತು ಉತ್ತರ ಕೊಡೋದು ಅವ್ರದ್ದು ಇದ್ದಿದ್ದು. ಇವತ್ತು ಅವ್ರದ್ದು ಇದ್ದಿದ್ದು ಉತ್ತರ, ನಮ್ಮದೆಲ್ಲ ಮುಗಿದಿತ್ತು. ಆ ಉತ್ತರ ಕೊಡೋ ಸಂದರ್ಭದಲ್ಲಿ ನಾನು ಕೇಳಬೇಕಾಯ್ತು, ಅದು ನಾನು ಕೇಳಿದ್ದೀನಿ.